ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ನಟಿ ಭಾವನಾ ರಾಮಣ್ಣಗೆ ಜನಿಸಿದ್ದಂತಹ ಮಗು ನಿಧನವಾಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಒಂದು ಮಗು ಸಾವನ್ನಪ್ಪಿದೆ, ಮತ್ತೊಂದು ಮಗು ಕ್ಷೇಮವಾಗಿದೆ. 2 ವಾರದ ಹಿಂದೆ ನಟಿ ಭಾವನಾರಿಗೆ ಹೆರಿಗೆಯಾಗಿತ್ತು. ಹೆರಿಗೆ ಸಂದರ್ಭದಲ್ಲೇ ಒಂದು ಮಗು ನಿಧನ ಆಗಿದೆ. IVF ಮೂಲಕ ನಟಿ ಭಾವನಾ ತಾಯಿಯಾಗಿದ್ದಾರೆ. ಸಮಸ್ಯೆ ಕಾಣಿಸಿಕೊಂಡ ಕಾರಣ 8 ತಿಂಗಳಿಗೆ ಹೆರಿಗೆ ಆಯಿತು. 1 ತಿಂಗಳು ಮುಂಚಿತವಾಗಿಯೇ ಹೆರಿಗೆ ಆಯಿತು. ಸದ್ಯ ತಾಯಿ ಮತ್ತೆ ಒಂದು ಮಗು ಕ್ಷೇಮವಾಗಿದ್ದಾರೆ. ಅವಳಿ ಮಗು ಜನಿಸಿದ್ದದ್ದು, ಆದರೆ ಆ ಪೈಕಿ ಒಂದು ಮಗು ನಿಧನ ಆಗಿದೆ ಅನ್ನೋದು ತಿಳಿದು ಬರ್ತಾ ಇದೆ. ನಟಿ ಭಾವನಾ ರಾಮಣ್ಣ ಅವರು ವಿವಾಹವಾಗಿಲ್ಲ. ವೈದ್ಯಕೀಯ ಲೋಕದಲ್ಲಿರುವಂಥ ವ್ಯವಸ್ಥೆ IVF ಅನ್ನು ಬಳಸಿಕೊಂಡು ಆ ಮೂಲಕ ತಾಯಿಯಾಗೋದಕ್ಕೆ ಮುಂದಾಗಿದ್ರು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಲೋಕೇಶ್. IVF ತಂತ್ರಜ್ಞಾನದ ಮೂಲಕ ತಾಯಿಯಾಗಿದ್ರು ನಟಿ ಭಾವನಾ ಅವರು. ಅವಳಿ ಮಕ್ಕಳ ಪೈಕಿ ಒಂದು ಮಗು ನಿಧನ ಆಗಿದೆ ಅನ್ನೋದು ಬೇಸರದ ವಿಚಾರ ಗೊತ್ತಾಗ್ತಾ ಇದೆ. ಏನ್ ತಿಳಿದು ಬರ್ತಾ ಇದೆ ಈ ಬಗ್ಗೆ? ಖಂಡಿತ ವಿಜಯ್, ಇದು ಒಂದು ರೀತಿ ಬೇಸರದ ಸಂಗತಿನೇ ಅಂತಾನೆ ಹೇಳ್ಬೋದು. ಯಾಕಂದ್ರೆ 1 ತಿಂಗಳ ಹಿಂದೆ ಅಷ್ಟೇ ಭಾವನಾ ರಾಮಣ್ಣ ಅವರು ಬಹಳ ತುಂಬಾ ಖುಷಿಯಿಂದ ಸೀಮಂತ ಕಾರ್ಯಕ್ರಮ ನಡೆಸ್ಕೊಂಡಿರ್ತಾರೆ. ಅಂದ್ರೆ ಇಡೀ ಎಷ್ಟೆಲ್ಲ ಅಂದ್ರೆ ತಮ್ಮ ಆತ್ಮೀಯ ಗೆಳೆಯರು ಮತ್ತು ಅಂದ್ರೆ ಸ್ಯಾಂಡಲ್ವುಡ್ ಒಂದಷ್ಟು ಕಲಾವಿದರು ಕೂಡ ಸಂದರ್ಭದಲ್ಲಿ ಭಾಗಿಯಾಗಿರ್ತಾರೆ. ಅಂದ್ರೆ IVF ಮೂಲಕ ಮಕ್ಕಳು ಮಾಡ್ಕೊಳ್ಳೋ ಅನ್ನೋ ಒಂದು ಧೈರ್ಯ ಮಾಡಿದ್ರೆ ದೊಡ್ಡ ವಿಚಾರ. ಸೊ ಈ ವಿಚಾರವಾಗಿ ಭಾವನಾ ರಾಮಣ್ಣಗೂ ತುಂಬಾ ಒಂದಷ್ಟು ಪ್ರಶಂಸೆಗಳು ಕೂಡ ಕೇಳಿ ಬಂದಿತ್ತು. ಸೊ ಆ ಸಂದರ್ಭದಲ್ಲಿ ಮಕ್ಕಳು ಕೂಡ ಅಂದ್ರೆ ಹುಟ್ಟುವಂತ ಮಕ್ಕಳು ಕೂಡ ಒಳ್ಳೇದಾಗ್ಲಿ ಅಂತ ಹಾರೈಸಿ ಎಲ್ಲ ಒಂದಷ್ಟು ಸೆಲೆಬ್ರಿಟಿಗಳಾಗಲಿ ತುಂಬಾ ಕುಟುಂಬಸ್ಥರ ಸಾಕಷ್ಟು ಜನ ಬಂದಿದ್ರು. ಸೊ ಆದ್ರೆ ಏನು 1-2 ವಾರದಿಂದ ಏನು ಹೆರಿಗೆ ಆಗಿದೆ ಆ ಒಂದು ಸಂದರ್ಭದಲ್ಲಿ 2 ಹೆಣ್ಣು ಮಕ್ಕಳು ಕೂಡ ಒಟ್ಟಿಗೆ ಅವಳಿ ಮಕ್ಕಳಾಗಿ ಜನಿಸ್ತಾರೆ. ಆ ಒಂದು ಸಂದರ್ಭದಲ್ಲಿ ಒಂದು ಹೆಣ್ಣು ಮಗು ನಿಧನ ಹೊಂದಿರುತ್ತೆ. ಸೊ ಈ ವಿಚಾರ ಈಗಷ್ಟೇ ಬೆಳಕಿಗೆ ಬಂದಿರುವಂಥದ್ದು. ಸೊ ಈಗ ಸದ್ಯಕ್ಕೆ ಏನು ಮತ್ತೊಂದು ಹೆಣ್ಣು ಮಗು ಇದೆ, ಅದು ಕ್ಷೇಮವಾಗಿದ್ದು ತಾಯಿ ಮಗು ಇಬ್ಬರು ಕೂಡ ಆರೋಗ್ಯವಾಗಿದ್ದಾರೆ ಅಂತ ಮಾಹಿತಿ ಇದೆ. ಸಮಸ್ಯೆ ಏನಾಗಿದ್ದು, ಯಾವ ಕಾರಣಕ್ಕೆ ಒಂದು ಮಗು ಜೀವ ಕಳೆದುಕೊಳ್ಬೇಕಾಯ್ತು ಅನ್ನೋದ್ರ ಬಗ್ಗೆ ತಿಳಿದು ಬರ್ತಿದ್ಯಾ ಲೋಕೇಶ್? ವಿಜಯ್, ಅದೇ ವೈದ್ಯರ ಸೂಚನೆ ಅಂತಂದ್ರೆ 7 ತಿಂಗಳ ನಂತರ ಸಮಸ್ಯೆ ಒಂದ್ ಸ್ವಲ್ಪ ಕಾಣಿಸ್ಕೊಂಡಿದೆ. ಸೊ ಹೀಗಾಗಿ ಸ್ವಲ್ಪ ತಡವಾಗಿ ಅಂದ್ರೆ 8 ತಿಂಗಳ ಮುಂದಕ್ಕೆ ಅಂದ್ರೆ 1 ತಿಂಗಳ ಮುಂದೆ ಹೋಗಿ ಹೆರಿಗೆ ಮಾಡೋಣ ಅನ್ನೋ ಒಂದು ವೈದ್ಯರ ಸೂಚನೆ ಆಗಿತ್ತು. ಸೊ ಅದರಂತೆ ಕೂಡ ಅಲ್ಲಿ ತನಕ ಎಲ್ಲವೂ ಚೆನ್ನಾಗಿತ್ತು. ಬಟ್ ಹೆರಿಗೆ ಸಂದರ್ಭದಲ್ಲಿ ಮತ್ತಷ್ಟು ಸ್ವಲ್ಪ ಏನಷ್ಟು ಒಂದು ಆರೋಗ್ಯದಲ್ಲಿ ಒಂದು ಸ್ವಲ್ಪ ಏರುಪೇರು ಕಾಣಿಸ್ಕೊಂಡಿದೆ ಮಗುವಿನ ಒಂದು ಆರೋಗ್ಯದಲ್ಲಿ. ಸೊ ಈ ಸಂದರ್ಭದಲ್ಲಿ ಉಳಿಸ್ಕೊಳ್ಳೋಕೆ ವೈದ್ಯರು ಕೂಡ ಸಾಕಷ್ಟು ಹರಸಾಹಸವನ್ನು ಪಟ್ಟಿದ್ದಾರೆ. ಬಟ್ ಅವರ ಏನ್ ಶ್ರಮ ಏನಿತ್ತು ಅದು ಫಲಿಸಿಲ್ಲ ಅಂತಾನೆ ಹೇಳ್ಬೋದು ವಿಜಯ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.